ಈಗ 5 ಜನ ಸ್ಟಾರ್ ಕಂಟೆಸ್ಟೆಂಟ್ ಇದಾರಲ್ವಾ, ಈಗ 4 ಜನ ಜಡ್ಜಸ್ ಗಳು ಏನಿದಾರೋ ಈಗ 5 ಜನ ಸ್ಟಾರ್ ಕಂಟೆಸ್ಟೆಂಟ್ ಇದಾರಲ್ವಾ, 5 ಜನದಲ್ಲೂ ಕೂಡ ಆಯ್ಕೆ ಮಾಡ್ಕೋಬೇಕು. ಒಬ್ಬೊಬ್ರನ್ನ ತಗೋಬೇಕು, ಒಬ್ರು ಹೊರಗಡೆ ಉಳಿತಾರೆ. ಫಸ್ಟ್ ಗೆ ಇಲ್ಲಿ ವಿನಯ್ ಗೌಡ ಅವರು ಲಕ್ಷ್ಮೀ ಗೌಡ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ. ನೆಕ್ಸ್ಟ್ ಶ್ರುತಿ ಅವ್ರು ಬಂದ್ಬಿಟ್ಟು ರಾಜೀವ್ ಗೊಂಡಿ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ. ಸಂಗೀತಾ ಶೃಂಗೇರಿ ಅವ್ರು ಬಂದ್ಬಿಟ್ಟು ಇಲ್ಲಿ ಕುಮಾರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಮತ್ತೆ ಚಂದನ್ ಶೆಟ್ಟಿ ಅವರು ಹೇಮಲತಾ ಜಯಮ್ಮ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಈಗ ಒಬ್ರು ಹೊರಗಡೆ ಉಳಿತಾರೆ, ಅದು ಪೂರ್ಣಿಮಾ ಅವರು. ಇಲ್ಲಿ ಪೂರ್ಣಿಮಾ ಅವರು ನಿಂತಾಗ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ. ಸಂಗೀತಾ ಅವ್ರ ಹತ್ರನೂ ಮಾತಾಡ್ತಾರೆ, ಶ್ರುತಿ ಅವ್ರ ಹತ್ರನೂ ಕೂಡ ಇಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಅವರು ಕೂಡ ಸ್ಟಾರ್ ಕಂಟೆಸ್ಟೆಂಟ್ ಅಲ್ವಾ, ನನ್ನ ಫೇವ್ರೇಟ್ ನೀವು ಅಂದ್ಬಿಟ್ಟು ಸಂಗೀತ ಶೃಂಗಿ ಅವರು ಹೇಳಿದ್ರು. ಆದ್ರೂ ಕೂಡ ಕುಮಾರಿ ಅವ್ರನ್ನ ಇಲ್ಲಿ ಆಯ್ಕೆನ ಮಾಡ್ಕೊಂತಾರೆ. ಅದಕ್ಕೆ ಆ ನಂತರನೇ ನಿರಂಜನ್ ದೇಶಪಾಂಡೆ ಅವ್ರು ಬಂದು ಕೇಳ್ತಾರೆ, ಇಲ್ಲಿ ಯಾರು ಸ್ಟ್ರಾಂಗ್ ಅಂತ ನಿಮಗ್ ಅನ್ಸುತ್ತೆ, ಮತ್ತೆ ನಿಮ್ಗಿಂತ ಯಾರು ವೀಕ್ ಇದಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಪೂರ್ಣಿಮಾ ಅವ್ರು ಬಂದ್ಬಿಟ್ಟು ಆಯ್ಕೆ ಮಾಡೋದು ಯಾರನ್ನ ಅಂತಂದ್ರೆ ಇಲ್ಲಿ ವೀಕು ಅಂತ ಅಂದ್ಬಿಟ್ಟು ಕುಮಾರಿ ಅವ್ರನ್ನ ವೀಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಸ್ವಲ್ಪ ಚೈಲ್ಡಿಸ್ ತರ ಆಡ್ತಾಳೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಕುಮಾರಿ ಅವರು ಕೂಡ ಕೌಂಟ್ರು ಕೊಟ್ರು, ಬಿಡಿ ನಾನು ಚೈಲ್ಡೇ, ಅದಕ್ಕೆ ಇಲ್ಲಿ ಚೈಲ್ಡಿಸ್ ತರ ಆಡ್ತೀನಿ ಅಂತ ಅಂದ್ಬಿಟ್ಟು. ಆದ್ರೆ ಯಾವ್ದೇ ಆದ್ರೂ ಸ್ವಲ್ಪ ಕಮ್ಮಿ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲ ನಮ್ದು ಕಮ್ಮಿ ಇರಲ್ಲ, ಜಾಸ್ತಿನೇ ಇರುತ್ತೆ ಅಂತ ಅಂದ್ಬಿಟ್ಟು ಕುಮಾರಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಇಲ್ಲಿ ವಾದ ವಿವಾದಗಳು ಕೂಡ ಇಲ್ಲಿ ಆಗತ್ತೆ. ಆದ್ರೆ ಇಲ್ಲಿ ಆ ಬೇಜಾರಲ್ಲಿ ಪೂರ್ಣಿಮಾ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಕುಮಾರಿ ಅವರು ಕೂಡ ಇಲ್ಲಿ ಅಷ್ಟೇ, ಅವ್ರನ್ನೇ ವೀಕು ಅಂತ ಹೇಳ್ಬಿಟ್ರಲ್ಲ, ಅವ್ರಿಗೂ ಕೂಡ ಇಲ್ಲಿ ಬೇಜಾರ್ ಆಗಿತ್ತು, ಗೊತ್ತಾಗ್ತಿತ್ತು. ಸ್ಟ್ರಾಂಗು ಅಂತ ಅಂದ್ಬಿಟ್ಟು ಅವ್ರು ಹೇಳೋದು ಪೂರ್ಣಿಮಾ ಅವರು ಲಕ್ಷ್ಮೀ ಗೌಡ ಅವ್ರನ್ನ ಸ್ಟ್ರಾಂಗು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಪೂರ್ಣಿಮಾ ಅವ್ರಿಗೆ ಮತ್ತೆ ಇಲ್ಲಿ ಕುಮಾರಿ ಅವ್ರಿಗೆ ಇಬ್ಬರಿಗೂ ಕೂಡ ಒಂದು ಗೇಮ್ ನ ಕೊಡ್ತಾರೆ. ಬಲೂನ್ ನ ಇಬ್ಬರಿಗೂ ಕೂಡ ಕಟ್ಬಿಟ್ಟು ಇಲ್ಲಿ ಬಿಡ್ತಾರೆ. ಫಸ್ಟ್ ಬಲೂನ್ ನ ಯಾರು ಹೊಡೆದಾಕ್ತಾರೋ ಅವ್ರು ವಿನ್ನರ್ ಅಂತ ಅಂದ್ಬಿಟ್ಟು. ಇವಾಗ ಪ್ರೋಮೋ ಕೂಡ ನೀವು ನೋಡಿದ್ರಿ, ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಇಲ್ಲಿ ಕಾಮನ್ ಆಗಿ ಯಾರು ನೋಡಿದ್ರು ಕೂಡ ಹೇಳ್ಬಿಡ್ತಾರೆ, ಯಾಕಂತಂದ್ರೆ ಪೂರ್ಣಿಮಾ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ನೋಡೋಕೆ. ಇಲ್ಲಿ ಕುಮಾರಿ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಒಬ್ಬೊಬ್ರು ಒಂದೊಂದ್ರಲ್ಲಿ ಇಲ್ಲಿ ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಬಟ್ ಇಲ್ಲಿ ಪೂರ್ಣಿಮಾ ಅವರು ಸ್ವಲ್ಪ ನೋಡಕ್ ಕ್ಯಾಶುಯಲ್ ಆಗಿ ಗೊತ್ತಾಗೇ ಆಗುತ್ತೆ ಈ ಒಂದು ಗೇಮ್ ಅಲ್ಲಿ ಪೂರ್ಣಿಮಾ ಅವ್ರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಗೆಲ್ಲೋರ ಹಬ್ಬಸ್ಥಲ್ಲಿ ಅವ್ರು ಬಿದ್ರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಸರ್ಕಲ್ ಇಂದ ಈಚೆ ಹೋಗಿರ್ತಾರೆ ಕುಮಾರಿ ಅವರು, ಅಲ್ಲೂ ಕೂಡ ಬಿಡಲ್ಲ. ಪೂರ್ಣಿಮಾ ಅವರು ಹೋಗ್ಬಿಟ್ಟು ಬಲೂನ್ ಹೊಡೆಯಕ್ ಹೋಗ್ತಾರೆ. ಅದಕ್ಕೆ ಇಲ್ಲಿ ಶ್ರುತಿ ಅವರು ಕೂಡ ವೇಟ್ 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 ಅಂತ ಇಲ್ಲಿ ಹೇಳ್ತಾರೆ, ಅಂದ್ರೆ ತಡಿ ಸ್ವಲ್ಪ ಅಂತ ಅಂದ್ಬಿಟ್ಟು. ಈ ಒಂದು ಗೇಮ್ ಅಲ್ಲಿ ಪೂರ್ಣಿಮಾ ಅವರೇ ಗೆಲ್ತಾರೆ, ಕುಮಾರಿ ಅವರು ಸೋಲ್ತಾರೆ. ಅದಕ್ಕೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಈಗ ಟಾಪ್ 4 ನ ಮಾತ್ರ ಆಯ್ಕೆ ಮಾಡ್ಕೋಬೇಕಲ್ವಾ. ಸಂಗೀತ ಶೃಂಗೇರಿ ಅವರು ಫಸ್ಟ್ ಇಲ್ಲಿ ಕುಮಾರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಬಟ್ ಈ ಒಂದು ಗೇಮ್ ಅಲ್ಲಿ ಕುಮಾರಿ ಅವರು ಸೋತಿಕ್ಕೆ ಅವರು ಹೊರಗಡೆ ಉಳ್ಕೋಬೇಕಾಗತ್ತೆ. ಪೂರ್ಣಿಮಾ ಅವರು ಸಂಗೀತ ಅವ್ರ ಟೀಮ್ ನ ಇಲ್ಲಿ ಸೇರ್ಕೊಂತಾರೆ. ಅವಾಗ ಹೇಮಲತಾ ಅವ್ರು ಬಂದ್ಬಿಟ್ಟು ಚಂದನ್ ಶೆಟ್ಟಿ ಅವ್ರ ಟೀಮ್ ಆಗ್ತಾರೆ. ಸಂಗೀತ ಶೃಂಗಿ ಅವ್ರ ಟೀಮ್ ಅಲ್ಲಿ ಪೂರ್ಣಿಮಾ ಅವ್ರು ಬರ್ತಾರೆ. ಆಸ್ ಇಟ್ ಈಸ್ ಹೇಗಿದೆ ಇಲ್ಲಿ ವಿನಯ್ ಗೌಡ ಅವ್ರ ಟೀಮ್ ಅಲ್ಲಿ ಲಕ್ಷ್ಮೀ ಗೌಡ ಅವರು, ಶ್ರುತಿ ಅವ್ರ ಟೀಮ್ ಅಲ್ಲಿ ರಾಜೀವ್ ಗುಂಡಿ ಅವರು ಇಲ್ಲಿ ಆಗ್ತಾರೆ. ಅಂದ್ರೆ 4 ಟೀಮ್ಗಳು ಇಲ್ಲಿ ಆಗುತ್ತೆ. 5 ಸ್ಟಾರ್ ಕಂಟೆಸ್ಟೆಂಟ್ ಗಳು ಏನಿದ್ರು ಅದರಲ್ಲಿ ಈಗ ಟೀಮ್ಗಳು ಆಗಿದೆ. ಜಡ್ಜಸ್ ಗಳು 4 ಟೀಮ್ಗಳು ಆಯ್ಕೆ ಮಾಡ್ಕೊಂಡ್ರು. ಈಗ ಕೈಗೆ ಬಂದಿತ್ತು ತುತ್ತು ಬಾಯಿಗೆ ಬರ್ಲಿಲ್ಲ ಅಂತಾರಲ್ಲ, ಆ ರೀತಿ ಕುಮಾರಿ ಅವರಿಗೆ ಇಲ್ಲಿ ಆಯ್ತು. ಯಾಕಂದ್ರೆ ಪೂರ್ಣಿಮಾ ಅವರು ಹೊರಗಡೆ ಉಳ್ಕೋಬೇಕಿತ್ತು. ಆದ್ರೆ ನೋಡಿ ಗೇಮ್ ಅಂತ ಕೊಡ್ತಾರೆ, ಗೇಮ್ ನ ಆಡ್ಬಿಟ್ಟು ಪೂರ್ಣಿಮಾ ಅವರು ಒಳಗಡೆ ಹೋಗ್ತಾರೆ, ಕುಮಾರಿ ಅವರು ಹೊರಗಡೆ ಬರ್ತಾರೆ. ಏನೂ ಮಾಡಕ್ಕಾಗಲ್ಲ. ಈಗ ಈ 4 ಜನ ಏನಿದ್ದಾರೆ ಮಿಕ್ಕಿರೋ ಕಂಟೆಸ್ಟೆಂಟ್, ಇವರೆಲ್ಲ ಸ್ಟಾರ್ ಕಂಟೆಸ್ಟೆಂಟ್. ಇವಾಗ 4 ಜನ ಏನಿದ್ದಾರೆ ಅವರು, ಈಗ ಮಿಕ್ಕಿರೋ ಕಂಟೆಸ್ಟೆಂಟ್ ಯಾರ್ಯಾರು ಇದ್ದಾರೋ ಈಗ ಇವರು ಅವರಿಗೆ ಒಂದು ಕಾಯಿನ್ ಅಂತ ಬರುತ್ತೆ, ಗೋಲ್ಡ್ ಸಿಲ್ವರ್ ಈ ರೀತಿಯಾಗಿ. ಈಗ ಅವ್ರಿಗೂ ಕೂಡ ಒಂದು ಗೇಮ್ಗಳನ್ನ ಆಡಿಸ್ತಾರೆ. ಈಗ ಬಿಡ್ ಮಾಡ್ತಾರಲ್ವಾ, ಆ ರೀತಿಯಾಗಿ ಬಿಡ್ ಮಾಡ್ತಾರೆ ಮಿಕ್ಕಿರೋ ಉಳಿದ ಕಂಟೆಸ್ಟೆಂಟ್ಗಳು. ಈಗ 4 ಜನ ಅಲ್ಲಿ ಕೂತಿರೋ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಲಕ್ಷ್ಮೀ ಗೌಡ ಅವ್ರದ್ದು ಟೀಮು, ರಾಜೀವ್ ಗುಂಡಿ ಅವ್ರದ್ದು, ಮತ್ತೆ ಪೂರ್ಣಿಮಾ ಅವ್ರದ್ದು, ಮತ್ತೆ ಹೇಮಲತಾ ಅವ್ರದ್ದು. ಈಗ 4 ಜನಗಳು ಕೂಡ ಅವ್ರನ್ನ ಬಿಡ್ ಮಾಡಬೇಕು. ಒಂದು ಗೇಮ್ ಅಂತ ಕೊಡ್ತಾರೆ. ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಫಸ್ಟಿಗೆ ಗೇಮ್ ಮಾಡಿಸಿದಾಗ ಇಲ್ಲಿ 3 ಜನ ಬಂದ್ಬಿಟ್ಟು ಹುಡುಗರು, ಒಬ್ರು ಬಂದು ಹುಡುಗಿ ಬರ್ತಾರೆ. ಈ ಕಿರಣ್ ಶಾಸ್ತ್ರಿ ಏನಿದ್ರು ಅವ್ರು ಬರೀ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಆದ್ರೆ ಇಲ್ಲಿ ಹೋಪ್ ಇದ್ದಿದ್ದೇ ಬೇರೆಯವ್ರ ಮೇಲೆ, ಹಾಕಿದ್ದೆ ಆ ಒಂದು ರಿಂಗ್ ಏನಿತ್ತು ಗೇಮ್ ಕೊಟ್ಟಿರ್ತಾರೆ, ಆ ರಿಂಗ್ ಹಾಕದೆ ಬೇರೆಯವರು. ಅದಕ್ಕೆ ಇಲ್ಲಿ ಹೇಳೋದು, ಕೆಲವೊಂದ್ಸತಿ ನಾವು ಇಲ್ಲಿ ಅನ್ಕೊಂಡಿರೋದೇ ಬೇರೆ, ಅಲ್ಲಿ ಆಗದೆ ಬೇರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಮಾತಾಡಲ್ಲ, ಫಿಸಿಕಲಿ ಕೂಡ ಇಲ್ಲಿ ಸ್ಟ್ರಾಂಗ್ ಇದ್ರು. ಅದಕ್ಕೆ ನೋಡಿ ಇವಾಗ ಬಿಡ್ ಮಾಡ್ಬೇಕಾದ್ರೆ ಒಂದು ಗೇಮ್ ನ ಇಲ್ಲಿ ಫಸ್ಟ್ ಗೆಲ್ಲೋದು ಯಾರಪ್ಪ ಅಂತಂದ್ರೆ ಕಿರಣ್ ಶಾಸ್ತ್ರಿ ಅವರು. ಈಸಿಯಾಗಿ ಒಂದು 3 ರಿಂಗ್ ಏನಿತ್ತು ರಿಂಗ್ ನ ತಗೊಂಡೋಗಿ ಇಲ್ಲಿ ಹಾಕ್ತಾರೆ. ಬಲಿಷ್ಠವಾಗಿ ನಾವು ಇಲ್ಲಿ ಮಾತಾಡ್ತಾ ಇದ್ರು. ಬಟ್ ಇಲ್ಲಿ ಬುದ್ಧಿವಂತಿಕೆಯಿಂದ ಆಡ್ತೀನಿ ಅಂತ ಕೂಡ ಇಲ್ಲಿ ಅವ್ರು ಹೇಳಿದ್ರು. ಶ್ರುತಿ ಅವರು ಕೂಡ ಇಲ್ಲಿ ಹೇಳಿದ್ರು, ನಿಜವಾಗ್ಲೂ ನೀವ್ ಹಾಕಿದ್ರ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಶಾಕ್ ಆಯ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ನಾನು ಗೆದ್ದಿದ್ದೀನಲ್ವಾ, ನನಗೆ ಸಿಂಧೂರ ತಿಲಕ ಇಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಮಾತು ಕೂಡ ಚೆನ್ನಾಗಿದೆ. ಈ ಒಂದು ಗೇಮ್ ಅಲ್ಲಿ ಅವರು ಕೂಡ ಇಲ್ಲಿ ಗೆದ್ರು. ಫಸ್ಟ್ ಪ್ಲೇಸ್ ಅವರೇ ಇಲ್ಲಿ ತಗೊಳ್ಳೋದು. ಆನಂತರ ದೀಪಕ್ ರಾಜ್ ಅವರು ಮತ್ತೆ ಶ್ರೇಯಸ್ ಅವರು ಲಾಸ್ಟ್ ಪ್ಲೇಸ್ ಅಲ್ಲಿ ಬರ್ತಾರೆ. ಮತ್ತೆ ಪ್ರಿಯಾಂಕಾ ಅವರು. ಇವ್ರನ್ನ ಬಿಡ್ ಮಾಡ್ಬೇಕಾದ್ರೆ ಲಕ್ಷ್ಮೀ ಗೌಡ ಅವ್ರ ಟೀಮ್ಗೆ ಪ್ರಿಯಾಂಕಾ ಅವ್ರು ಹೋಗ್ತಾರೆ, ರಾಜೀವ್ ಗುಂಡಿ ಟೀಮ್ಗೆ ಇಲ್ಲಿ ಶ್ರೇಯಸ್ ಅವ್ರು ಹೋಗ್ತಾರೆ, ಮತ್ತೆ ಪೂರ್ಣಿಮಾ ಅವ್ರ ಟೀಮ್ ಅಲ್ಲಿ ದೀಪಕ್ ರಾಜ್ ಅವರು ಹೋಗ್ತಾರೆ, ಹೇಮಲತಾ ಜಯಮ್ಮ ಅವ್ರ ಟೀಮ್ಗೆ ಇಲ್ಲಿ ಕಿರಣ್ ಶಾಸ್ತ್ರಿ ಅವರು ಹೋಗ್ತಾರೆ. ಒಟ್ಟಲ್ಲಿ ಗೇಮ್ ಆಡಿಸ್ತಾರೆ. ಆ
ಗೇಮಲ್ಲಿ ಯಾರು ಗೆದ್ದು ಫಸ್ಟ್ ಇಲ್ಲಿ ಬರ್ತಾರೋ, ಯಾರು ಸ್ಟ್ರಾಂಗ್ ಆಗಿರ್ತಾರೋ ಫಸ್ಟ್ ಬಂದೇ ಬರ್ತಾರೆ ಬಿಡಿ. ಕೆಲವೊಬ್ಬರಿಗೆ ಇಲ್ಲಿ ಫಿಸಿಕಲಿ ಗೇಮ್ ಆಡಿಸಿದ್ರೆ, ಕೆಲವೊಬ್ಬರಿಗೆ ಇಲ್ಲಿ ಮೆಂಟಲಿ ಸ್ಟ್ರಾಂಗ್ ಇರೋ ಗೇಮ್ನು ಕೂಡ ಇಲ್ಲಿ ಆಡಿಸಿದ್ರು. ಬಲೂನ್ ಹೊಡೆಯೋ ಟಾಸ್ಕ್ ಇಲ್ಲಿ ರತ್ನ ಅವರು ಕೂಡ ಇಲ್ಲಿ ಆಡ್ತಾರೆ ನೋಡಿ, ಅವರು HM. ಬಟ್ ನಿರಂಜನ್ ದೇಶಪಾಂಡೆ ಅವ್ರು ಏನಪ್ಪಾ ಅಂತಂದ್ರೆ ಗೇಮ್ ಏನೇನು ರೂಲ್ಸ್ ಇದೆ ಇಲ್ಲಿ ಹೇಳ್ತಾರೆ. 4 ಜನಗಳು ಕೂಡ ಇಲ್ಲಿ ಬಂದು ನಿಂತ್ಕೊಂತಾರೆ, ಅವ್ರು ಕತೆ ಹೇಳ್ತಾ ಹೋಗ್ತಾರೆ. ಅದರ ರಿಲೇಟೆಡ್ ಬಲೂನ್ಗಳು, ಕಲರ್ಸ್ಗಳು ಅಲ್ಲಿ ಇರುತ್ತೆ. ಆ ಕಲರ್ನ ಇಲ್ಲಿ ಹೊಡಿಬೇಕು. ಈಗ ಕಾಗೆ ಅಂತ ಅಂದಿದ ತಕ್ಷಣ ಕಪ್ಪಿರುತ್ತಲ್ವ, ಚಕ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಬ್ಲ್ಯಾಕ್, ಕಾಗೆ ಅಂದ ತಕ್ಷಣ ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಹೊಡೆದ್ರು. ಬಟ್ ಅದರ ಉತ್ತರ ಅದು ಕರೆಕ್ಟ್ ಆಗಿ ಇರಲಿಲ್ಲ. ಫುಲ್ಲು ನಾನು ಓದೋವರೆಗೂ ಕೇಳಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ಒಂದು ಗೇಮ್ ಅಂತ ಸಿಕ್ಕಾಪಟ್ಟೆ ಫನ್ನಿಯಾಗಿ ಇತ್ತು, ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಆಡಿದ್ರು. ಈ ಒಂದು ಗೇಮಲ್ಲಿ ಗೆಲ್ಲದ ಯಾರಪ್ಪ ಅಂತಂದ್ರೆ ಈ ಬಲೂನ್ ಹೊಡಿಯೋ ಗೇಮಲ್ಲಿ ದೀಕ್ಷಾ ಅವ್ರಿಗೆ ಹೇಳ್ತಾರೆ. ತುಂಬಾ ಫನ್ನಿ ಆಗಿತ್ತು ಗೇಮ್ ಅಂತೂ. ಎಪಿಸೋಡು ಕೂಡ ತುಂಬಾನೇ ಚೆನ್ನಾಗಿತ್ತು. ಸದ್ಯ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಈಗ ಎಷ್ಟು ಜನ ಕಂಟೆಸ್ಟೆಂಟ್ ಎಂಟ್ರಿ ಕೊಡ್ತಾರೋ ಅದರಲ್ಲಿ ಎಲ್ಲರೂ ಕೂಡ ಸೆಲೆಬ್ರಿಟಿಗಳ ಜೊತೆ ಇಲ್ಲಿ ಗೇಮ್ ಒಳಗಡೆ ಹೋಗಕ್ಕೆ ಆಗಲ್ಲ. ಈಗ ಬರೀ ಕೇವಲ 3 ಕಂಟೆಸ್ಟೆಂಟ್ ಮಾತ್ರನೇ ಈಗ ಸೆಲೆಬ್ರಿಟಿಗಳ ಜೊತೆ ಇಲ್ಲಿ ಆಡಕ್ಕೆ ಆಗೋದು. ಈಗ 24 ಜನ ಕಂಟೆಸ್ಟೆಂಟ್ಗಳು ಈಗ ರೆಡಿ ಆಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಈಗ ಟೀಮ್ನು ಕೂಡ ಈಗ ರೆಡಿ ಮಾಡ್ತಿದ್ದಾರೆ. ಯಾರ್ಯಾರು ಯಾವ ಟೀಮ್ ಅಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಾಗಿದೆ. ಈಗ ಯಾರು ತುಂಬಾ ಸ್ಟ್ರಾಂಗ್ ಅಂತ ನಿಮಗೆ ಅನಿಸ್ತದೆ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಈಗ 3 ಲಕ್ಕಿ ಪರ್ಸನ್ಸ್ ಯಾರಾಗ್ಬೋದು ಬಿಗ್ ಬಾಸ್ ಮನೆಯೊಳಗಡೆ ಈಗ ಸೆಲೆಬ್ರಿಟಿಗಳ ಜೊತೆ ಆಡಕ್ಕೆ ಎಂಟ್ರಿ ಕೊಡೋರು ಯಾರಾಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.